ಪೇಷಂಟ್ಸ್ಗೆ ಒಳ್ಳೆಯದು. ಇನ್ನು ರೇಡಿಯೇಷನ್ ಥೆರಪಿ ಅದರಲ್ಲಿ ಲೆಕೋಮಿಸ್ ಪೇಷಂಟ್ಸು ಬರ್ತಾರೆ. ಅದೇ ಇಲ್ದಿರ 0 to 12 ಇಯರ್ಸ್ವರೆಗೂ ಕೊಡಲಿಕ್ಕೆ ಇಲ್ಲಿ ನಿಶ್ಚಯ ಮಾಡಿದ್ದೀವಿ. ಇದು ಭಗವಾನ್ ಸಾಯಿಬಾಬಾ ಅವರ ಸ್ಮೃತಿಯಿಂದ 2001ನೇ ವರ್ಷದಲ್ಲಿ 1 ಇಯರಲ್ಲೇ ಕಂಪ್ಲೀಟ್ ಆದ ಹಾಸ್ಪಿಟಲು. ಇದು ಇನಾಗ್ರೇಷನ್ ಬಾಬಾ ಅವರು ಮಾಡಿದ್ದು. ಅವರಿಂದನೇ ಪ್ರೇರಿತವಾದ ಈ ವೈದೇಹಿ ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ನಡೆಸಬೇಕು ಅಂತ ಆದಿಕೇಶವರು ನಿಶ್ಚಯ ಮಾಡಿದ್ರು. ಅವರಿದ್ದಾಗೆ ಈ ಕ್ಯಾನ್ಸರ್ ಫೌಂಡೇಶನ್ ಕೂಡ ಹಾಕಿದ್ದಾಗಿತ್ತು. ಅದು ಇವಾಗ ಸ್ವಲ್ಪ ಲೇಟ್ ಆಗಾದರೂ ಇವಾಗ ನಾವು ಕಂಪ್ಲೀಷನ್ ಮಾಡಿದಾಗಿದೆ. ಇದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಪೆಡಿಯಾಟ್ರಿಕ್ಸ್ಗೆ ತುಂಬ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಮಕ್ಕಳು ಹುಟ್ಟಿದಾಗಿಂದ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಇರ್ಬೋದು, ರೇಡಿಯೇಷನ್ ಥೆರಪಿ ಬರ್ಬೋದು, ಇಲ್ಲ ನಾವು ವೈದ್ಯ ಶಿಬಿರ ಹೊರಗಡೆ ಮಾಡಿದಾಗ ಅಲ್ಲಿ ನಮಗೆ ಆವಂಥ ಮಕ್ಕಳು ಸಿಕ್ಕಿದ್ರು ಕೂಡ ಅವ್ರನ್ನೂ ಕೂಡ ತಗೊಂಡ್ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕಾಗುತ್ತದೆ. ದೇಶದಲ್ಲಿರೋ ಇತರ ಆಸ್ಪತ್ರೆಗಳಿಗೆಲ್ಲಕ್ಕಿಂತ ನಮ್ಮ ವೈದ್ಯಕೀಯಲ್ಲಿ ತುಂಬ ಕಡಿಮೆ ಖರ್ಚಿನಲ್ಲಿ ಅವರಿಗೆ ಒಳ್ಳೆಯ ಗುಣಮಟ್ಟದ ಆರೋಗ್ಯವನ್ನು ನಾವು ನೀಡಲು ಸದಾ ನಮ್ಮ ಡಾಕ್ಟರ್ಸು ಸಿದ್ಧರಾಗಿದ್ದಾರೆ. ಅದರಲ್ಲೂ ನಮ್ಮ ಟೀಮ್ ಡಾಕ್ಟರ್ ಗಣೇಶ್ ಅವರ ಟೀಮಿಂದ ಸಿಬ್ಬಂದಿಯಿಂದ ಒಳ್ಳೆ ಸರ್ಜಿಕಲ್ಲು ಹಾಗೆ ಲೆಕೋಮಿಸ್ ಪೇಷಂಟ್ಸ್ ಟ್ರೀಟ್ಮೆಂಟ್ಸು ಎಲ್ಲನೂ ಪೆಡಿಯಾಟ್ರಿಷಿಯನ್ ಕೊಡೋಕ್ಕೆ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಅದಲ್ಲದೆ ಈಗ ಆಧುನಾತವಾದ ಆಪರೇಷನ್ ಥಿಯೇಟ್ರು ಕೂಡ ನಮ್ಮಲ್ಲಿ ಬರ್ತಾ ಇದೆ. ಆದರೂ ಕೂಡ ಅವರ ಬೃಂದದವರೇ ಎಲ್ಲ ನೋಡಿಕೊಂಡು ಮುತುವರ್ಜಿಯಿಂದ ಕಾಳಜಿಯಿಂದ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅವರಿಗೆ ಆದ ಮೇಲೆ ಅವ್ರು ಶುಶ್ರೂಷೆ ಮಾಡೋದು ಕೂಡ ನಮ್ಮ ಹಾಸ್ಪಿಟಲ್ ಮುಂದಿದೆ. ಬಡವರಿಗೆ ಅತಿ ಸ್ವಲ್ಪ ಖರ್ಚಿನಲ್ಲಿ ಅವರಿಗೆ ಒಳ್ಳೆಯ ವೈದ್ಯ ವಸತಿಯನ್ನು ಕಲ್ಪಿಸಿಕೊಡಲಾಗ್ತದೆ. ಮಕ್ಕಳಿಗೆ ನಾವು ಉಚಿತವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸ್ಕೀಮ್ ಇದೆ ಅಂತ ಹೇಳಿದ್ರೆ ಆರೋಗ್ಯಶ್ರೀಯಿಂದ ಬರೋದು, ಅದರಲ್ಲೂ CM ಫಂಡ್ಸಿಂದ ಬರೋದು ಇರುತ್ತೆ. ಸ್ವಲ್ಪ ಅದು ಮಾಡ್ತೀವಿ. ನಮ್ಮ ಹಾಸ್ಪಿಟ್ಲಿಂದ ಕೂಡ ಎಲ್ಲ ಹಾಸ್ಪಿಟ್ಲ್ಗಳಿಂದ ತುಂಬ ಕಡಿಮೆ ಖರ್ಚಿನಲ್ಲಿ ಇದು ನಾವು ಹೊಂದಿಸ್ಕೊಡ್ತಾ ಇದ್ದೀವಿ. ಅತ್ಯಾಧುನಿಕವಾದ ಮಿಷನ್ ಹಾಕೊಂಡಿದ್ದೀರಾ ಅಂತ ಹೇಳ್ತಾರೆ. ಅಡ್ವಾನ್ಸ್ಡ್ ಮಿಷನ್, ರೇಡಿಯೇಷನ್ ಮಿಷನ್, ಅಡ್ವಾನ್ಸ್ಡ್ ರೇಡಿಯೇಷನ್ ಥೆರಪಿ ಎಲ್ಲ ಇದೆ ಅದರಲ್ಲಿ ಡಾಕ್ಟರ್ ಗಣೇಶ್ ಅವರ ಬೃಂದದಿಂದ ಇದು ನಡೆಸಲಿಕ್ಕೆ ಹೋಗ್ತಾ ಇದೆ. ವರ್ಷ HD ಅಂತ ಇದು ಸೆಕೆಂಡ್ ಜನರೇಷನ್ ಮಿಷೀನು. ವರ್ಷಕ್ಕೆ ಒಂದು 8,000 ಜನನ ಇವಾಗ ಪೇಷಂಟ್ ಬರ್ತಾರೆ ಇಲ್ಲಿ. ಈ ವರ್ಷದಿಂದ ಒಂದು ಇನ್ನೂ ಜಾಸ್ತಿ ಮಟ್ಟ ಆಗ್ತಾ ಇದೆ. ಇದು ಒಂದು ಹೊಸ ಫೆಸಿಲಿಟಿ, ಹೊಸ ಟೆಕ್ನಾಲಜಿ. ಇದು IGRT ವರ್ಷ HD ಅಂತಾರೆ ಇದನ್ನ ಥೆರಪಿ ಅಂತ. ಇಂಡಿಯಾದಲ್ಲೇ ಇದು ಒಂದು 2ನೇ ಫೆಸಿಲಿಟಿ ಮಾಡಿದ್ದೀವಿ. ಸೊ ಇಲ್ಲಿಂದ ನಮಗೆ ವಾಯ್ಸ್ ಅಂತ ಕರೆದಿದ್ದೀವಿ ಇದನ್ನು, ವೈದೇಹಿ ಆಂಕಾಲಜಿ ಇನ್ಸ್ಟಿಟ್ಯೂಟ್ ಆ್ಯಂಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ. ಈ ಹೊಸ ಬ್ಲಾಕು ಈ ಹೊಸ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಹೆಲ್ಪ್ ಮಾಡಿ ಕಳಿಸ್ತೀವಿ. ಅವರ ಪ್ರೇರಣೆಯ ರೀತಿಯ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಇವತ್ತು ಆಂಕಾಲಜಿ ಬ್ಲಾಕ್ನ ನಾವು ವಿಸ್ತೃತವಾದ ಅಂದರೆ 2ನೇ ಒಂದು ಮಿಷನರಿಯನ್ನು ಇಲ್ಲಿ ಅಳವಡಿಸಿದ್ದೀವಿ. ಇದು ಈಗಾಗಲೇ ನಮ್ಮ ಡೈರೆಕ್ಟರು ಹೇಳಿದಾಗೆ ವರ್ಷ HD ಅಂತ. ಇದು IGRT ಬದಲೇ ನಮ್ಮಲ್ಲಿತ್ತು. ಇದನ್ನು ಸೇರಿ ಈ ಹೊಸ ಒಂದು ರೀಸೆಂಟ್ ಜನರೇಷನ್ ಟೆಕ್ನಾಲಜಿ, ಈ ಒಂದು ಅದ್ಭುತವಾದ ಮಿಷನರಿಯಲ್ಲಿ ಯಾವುದೇ ಟಿಶ್ಯೂಗಳಿಗೆ ಡ್ಯಾಮೇಜ್ ಆಗದೆ, ಅಂದರೆ ಆರೋಗ್ಯಕರವಾದ ಒಂದು ಟಿಶ್ಯೂಗಳಿಗೆ ಡ್ಯಾಮೇಜ್ ಆಗದೆ ಕೆಟ್ಟು ಹೋಗಿರತಕ್ಕಂಥ ಸರ್ಜರಿ ಮಾಡತಕ್ಕಂಥ ಪ್ರದೇಶವನ್ನು ಮಾತ್ರ ಈ ಒಂದು ನೈಫು ಅಂತ ಹೇಳ್ತೀವಿ, ಲೇಸರ್ ಅಂತ ಹೇಳ್ತೀವಿ, ಮತ್ತೊಂದು ಅಂತ ಅದೊಂದು ಆ ತಂತ್ರಜ್ಞಾನ, ಅದ್ಭುತವಾದ ತಂತ್ರಜ್ಞಾನ ಇಡೀ ದೇಶದಲ್ಲೇ 2ನೇದಾಗಿದೆ. ಇದರಿಂದ ಹೆಚ್ಚಿನ ತೊಂದರೆಗೆ, ಅರ್ಬುದ ಚಿಕಿತ್ಸೆಯಲ್ಲಿ ಹೆಚ್ಚಿನ ತೊಂದರೆ ಆಗದಂತೆ ಪೇಷಂಟ್ಗಳಿಗೆ ಇದರಿಂದ ಗುಣ ಹೊಂದುತ್ತಾರೆ. ಈ ಒಂದು ಬ್ಲಾಕು ಸುಮಾರು ನಾವು 60 ಕೋಟಿ ರೂಪಾಯಿ ಬೇರೆ ಬೇರೆ ಹಂತಗಳಲ್ಲಿ ಸುಮಾರು 60 ಕೋಟಿ ರೂಪಾಯಿ ಹೆಚ್ಚಿನ ವೆಚ್ಚವನ್ನು ಇಲ್ಲಿ ನಾವು ಉಪಯೋಗಿಸಿ ಈ ಒಂದು ಬ್ಲಾಕ್ ಮಾಡಿದ್ದೀವಿ. ಇದರಲ್ಲಿ ನಾವು ಆಯಾ ವ್ಯಯ ಒಂದು ದೃಷ್ಟಿಯಲ್ಲಿ ಮಾಡಿಲ್ಲ. ಇದೇನಿದ್ರೂ ಕೂಡ ಪ್ರಜೆಗಳಿಗೆ ಮತ್ತು ತೊಂದರೆಯಲ್ಲಿರುವವರಿಗೆ, ಅರ್ಬುದ ಚಿಕಿತ್ಸೆ ಹೊಂದುವವರಿಗೆ ಅನುಕೂಲವಾಗಲಿ ಅಂತ ನಾವು ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ. ಇದು ಒಂದು ನಮ್ಮ ಟ್ರಸ್ಟಿನ ಒಂದು ಆದ್ಯ ಕರ್ತವ್ಯ ಕೂಡ ಆಗಿದೆ.
ಇದು ಮುಂದೆ IPL ಮತ್ತು BPL ಕಾರ್ಡ್ನವ್ರಿಗೂ ಸಹ ಈ ಒಂದು ಸೇವೆಯನ್ನು ತೊಡಗಿಸ್ಕೊಳ್ಳಿಕ್ಕೆ ನಾವು ಸರ್ಕಾರ ಜೊತೆ ಸತತವಾದ ಸಂಪರ್ಕದಲ್ಲಿದ್ದೇವೆ. ಮತ್ತು ಪ್ರಾಧ್ಯಾಪಕರಾಗಿ ಮುಖ್ಯ ಪ್ರಾಧ್ಯಾಪಕರಾಗಿ ನಮ್ಮ ಕಿದ್ವಾಯಿ ಮೆಮೋರಿಯಲ್ ಹಾಸ್ಪಿಟಲ್ ಡೈರೆಕ್ಟರ್ ಆದ ಡಾಕ್ಟರ್ ಪ್ರಭಾಕರ್ ಅವರನ್ನು ಕೂಡ ಇಲ್ಲಿ ತಗೊಂಡಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಡಾಕ್ಟರ್ ಗಣೇಶ್ ಅವರು ಮತ್ತು ನುರಿತ ವೈದ್ಯರ ತಂಡದಿಂದ ಈ ಚಿಕಿತ್ಸಾ ಪ್ರದೇಶ ಬಹಳ ಪ್ರಖ್ಯಾತಿ ಹೊಂದಲಿದ್ದು, ಇದರಿಂದ ಅರ್ಬುದ ಚಿಕಿತ್ಸೆಯಲ್ಲಿ ತೊಂದರೆಗೊಳಪಟ್ಟಂಥ ಮಕ್ಕಳು ಆರಂಭಿಕ ದಶೆಯಲ್ಲೇ ಅವ್ರಿಗೆ ಗುಣ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. 2ನೇ ಸ್ಟೇಜು 3ನೇ ಸ್ಟೇಜು ಗುಣವಾಗದಂಥ ಒಂದು ಅಂಶಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇದು ಆರಂಭದ ಒಂದು ಹಂತದಲ್ಲೇ ಇದಕ್ಕೆ ಚಿಕಿತ್ಸೆ ಕೊಟ್ಟರೆ ಅವರು ಶೀಘ್ರ ಗುಣಮುಖರಾಗ್ತಾರೆ. ಅವ್ರಿಗೆ ಹೆಚ್ಚು ನೋವು ಕೂಡ ಆಗೋದಿಲ್ಲ. ಆದ್ದರಿಂದ ಈ ಒಂದು ಚಿಕಿತ್ಸೆಯಿಂದ ಮುಂದೆ ರೋಗಿಗಳಿಗೆ ಅಂದರೆ ಪೇಷಂಟ್ಸ್ಗಳಿಗೆ ಬಹಳ ಅನುಕೂಲವಾಗುತ್ತೆ ಅಂತ ನಾನು ಹೇಳ್ತೇನೆ. ಫಾರ್ ದಿಸ್ apart from the IGRT, what is the recent one? Is one of its kind. It's the second one in India. Madam, yes, side. Sir, just back. Which cannot be operated. That will be treated with radiotherapy. When we treat benign cases, we have to treat only the disease. When we treat malignant cases, we treat with a margin. So when we reproduce, that is achieved by this couch. This couch is correction 6 dimensions. Normally we do correction only anterior, lateral, vertical. This also takes care of pitch, yaw and growth. Plus 6 dimension correction it can do. That way we are very sure that what we are treating is what we intend to deliver. And this the mission rotates 360 degree, and it can also give it can also give CT scan on a treatment position. So that CT images are fused with the CT images we take at the time of diagnosis. Any correction is there, we do real-time correction 6 dimensional. So when we do 6 dimensional correction, it is a more precise treatment, and especially where we can treat up to 5 mm size of disease. Without these facilities, we will be able to treat only 2 to 3 centimeter. The limitation to treat. That is the feature. This is a very high. Yeah, it can offer serious activities. It has to focus highly, so that highly focus is happening through finer multiple properties, which is possible. This fits there. This fits into this collimator. It will fit into this, and we will be able to treat which are the cases which requires a high focusing treatments. And cost is ours is the cheapest. I also request. Like and then additional resume. The latest in the world, the variant was number 1. 10 years later, they have overtaken.
ಕ್ಯಾನ್ಸರ್ ಒಂದೇ ಅಲ್ಲ, ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಶೋಧನೆ ಅಂತಕ್ಕಂಥದ್ದು ನಿರಂತರವಾಗಿ ನಡೆಯುತ್ತೆ. ಪ್ರತಿ ದಿವಸ ಹೊಸದು ಏನಾದರೂ ಒಂದು ಹೊರಗೆ ಬರ್ತಲೇ ಇದೆ. ಪ್ರತಿ ಮನುಷ್ಯನ ಜೀವ ಬಹಳ ಅಮೂಲ್ಯ. ಅವನ ವರ್ಗ, ಜಾತಿ, ಕುಲ ಅದೇನು ಮುಖ್ಯ ಅಲ್ಲ. ಅವನ ಕುಟುಂಬಕ್ಕೆ ಅವನು ಮುಖ್ಯ ತಾನೆ, ಹೆಣ್ಣಾಗಲಿ ಗಂಡಾಗಲಿ. ಆ ಜೀವನ ಕಾಪಾಡ್ಕೊಳ್ಳೋದಕ್ಕೆ ಸಂಶೋಧನೆಯ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಯಾವುದೇ ಸಾಧನೆ ಅದು ಮಾನವೀಯವಾದಂತಹ ಸಾಧನೆ. ನಾವಿಲ್ಲಿಗೆಲ್ಲ ಯಾಕೆ ಬರ್ತೀವಿ ಅಂತ ತಿಳ್ಕೊಳಕ್ಕೆ ಬರ್ತೀವಿ. ಸರ್ಕಾರದಲ್ಲಿ ಒಂದನ್ನು ನೋಡಿ ಗಮನಿಸಿ ಅದನ್ನು ಅಳವಡಿಸೋದಕ್ಕೆ ನಮಗೆ ನಮ್ಮದೇ ಆದ ನಿರ್ಬಂಧಗಳಿದ್ದಾವೆ. ಸ್ವಲ್ಪ ಸಮಯ ಆಗುತ್ತೆ, ಇಲ್ಲಿ ಫಾಸ್ಟ್ ಟೈಮ್ ಮಾಡ್ತಾರೆ. ಒಂದು ಜೀವ ಉಳಿಸ್ಬೇಕಾಗಿದ್ದರೆ ಅಲ್ಲೇ ಉಳಿಬೇಕಂತೇನಿಲ್ಲ. ಇಂಥದ್ದು ಒಂದು ಸೌಲಭ್ಯ ಇದೆ, ಇಲ್ಲಿಗೆ ಬಂದರೆ ಒಂದು ಜೀವ ಉಳಿಸ್ಬೋದು ಅನ್ನೋದಾದರೆ ಇದು ಪ್ರಯೋಜನ ಪಡ್ಕೊಳ್ಬೇಕಲ್ವಾ. ವಿಶೇಷವಾಗಿ ಕ್ಯಾನ್ಸರ್ ಅಂದರೆ, ಕ್ಯಾನ್ಸರ್ ಅಂತ ಡಯಾಗ್ನೈಸ್ ಆದ ತಕ್ಷಣ ಅವರ ನೈತಿಕ ಸ್ಥೈರ್ಯನೇ ಹೋಗುತ್ತೆ. ಇಂಥದ್ದನ್ನೆಲ್ಲ ನೋಡಿದಾಗ, ಇದಕ್ಕೆ ಪ್ರಚಾರ ಸಿಕ್ಕಿದಾಗ, ಹೇಳಿದಾಗ ಧೈರ್ಯ ಬರುತ್ತೆ. ಇಲ್ಲ, ಇದನ್ನು ತಡೆಗಟ್ಬೋದು, ಫೈಟ್ ಮಾಡ್ಬೋದು, ಬದುಕ್ಬೋದು ಅಂತಕ್ಕಂಥ ಮುಖ್ಯ ಅಷ್ಟೇ. ಇದೊಂದು ಆಶಾಕಿರಣ ಅಂತೀರಲ್ಲ ಸರ್, ಇಂಥದ್ದೆಲ್ಲ 100%. ಇವರಿಗೂ ಬೇರೆಯವರಿಗೂ ಒಂದು ಮೂಲಭೂತವಾದ ವ್ಯತ್ಯಾಸ ಇದೆ. ಇವರಿಗೆ ಸೇವೆ ಅನ್ನೋದು ರಕ್ತಗತವಾಗಿದೆ. ಇನ್ನು ಕೆಲವರಿಗೆ ಸೇವೆ ಇರಬಹುದು, ಇಲ್ಲದೇನೂ ಇರಬಹುದು. ನಮಗೆ ಎಲ್ಲಿ ಸೇವಾ ಮನೋಭಾವ ಇರುತ್ತೆ ಅದನ್ನು ಹುಡ್ಕೊಂಡು ಹೋಗ್ತೇವೆ. ಎಲ್ಲವನ್ನೂ ಸರ್ಕಾರವೇ ಮಾಡೋದಕ್ಕಾಗೋದಲ್ಲ. ಕೆಲವು ಸಲ ನಮಗೆ ಆಗದೇ ಇದ್ದದ್ದನ್ನು ಸಾಮಾನ್ಯ ಮನುಷ್ಯನಿಗೆ ಎಟಕ್ತಕ್ಕಂಥ ರೀತಿಯಲ್ಲಿ, ವಿಧಾನದಲ್ಲಿ ಅವನಿಗೆ ನಾವು ಈ ಸೌಲಭ್ಯ ಕಲ್ಪಿಸ್ಬೋದು ಅಂದರೆ ಸರ್ಕಾರ ಸಾಥ್ ಕೆಲಸ ಮಾಡಿದಂತಾಗುತ್ತೆ. ಅದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ಇಷ್ಟು ಜಿಲ್ಲಾ ಕೇಂದ್ರಗಳಲ್ಲಾದರೂ ವಿಸ್ತರಣೆ ಮಾಡೋದು ಇದು ಯೋಜನೆ ಏನಿದೆ ಸರ್ಕಾರದ ಮುಂದೆ? ಯಾವುದಕ್ಕೆ ಆಂಕಾಲಜಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡೋದು ಬಹಳ ಕಷ್ಟದ ಕೆಲಸ. ಈ ಒಂದು ಕಾಯಿಲೆ ಇದೆಯಲ್ಲ, ಈಗ ಕಿದ್ವಾಯಿಗೆ ನಾವು ಎಷ್ಟು ಬಂಡವಾಳ ಹಾಕಿದ್ರು, ಎಷ್ಟು ಎಕ್ಸ್ಪ್ಯಾಂಡ್ ಮಾಡಿದ್ರು ಸಾಕಾಗ್ತಾ ಇಲ್ಲ. ಖಾಸಗಿ ಕ್ಷೇತ್ರದಲ್ಲಿ ಇನ್ನು ಕೆಲವರು ಬಹಳ ದುಬಾರಿ ಮಾಡ್ತಾ ಇದ್ದಾರೆ. ನಾನು ಈ ಕುಟುಂಬದವ್ರನ್ನ ನಾನು ಈ ಕುಟುಂಬದ ಒಬ್ಬ ಸದಸ್ಯ. ನಾನು ಇಲ್ಲಿ ಮಂತ್ರಿಯಾಗಿ ಬಂದಿಲ್ಲ. ನನಗೆ ಇವ್ರ ಜೊತೆಗಿರ್ತಕ್ಕಂಥ ಸಂಬಂಧ ಭಾವನಾತ್ಮಕವಾದ ಸಂಬಂಧ. 300-400 ಜನ ಪೇಷಂಟ್ಸ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತೇವೆ. ಅವ್ರ ಜೊತೆಗಿರ್ತಕ್ಕಂಥ ಒಬ್ಬ ಅಟೆಂಡರ್ದು ಕೂಡ ಊಟ ತಿಂಡಿ ಎಲ್ಲ ನಾವು ಮಾಡ್ತೇವೆ ಅಂತ ಹೇಳಿ ಎಷ್ಟು ಜನರಿಗೆ ಇದು ಸಾಧ್ಯ ಆಗಿದೆ. ನಾನು ಈ ಜವಾಬ್ದಾರಿ ಬಂದ ಮೇಲೆ ಕೆಲವು ಸಂಸ್ಥೆಗಳಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರ ಮೇಲೂ ನಾನು ಆಪಾದನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಕಾಯಿಲೆಯನ್ನು ನೋಡ್ತೀರಾ, ಪರ್ಸ್ ನೋಡ್ತೀರಾ, ಫಸ್ಟ್ ಟ್ರೀಟ್ಮೆಂಟ್, ಪೇಮೆಂಟ್ ನೆಕ್ಸ್ಟ್. ಎಲ್ಲಿ ಪೇಮೆಂಟ್ ಫಸ್ಟ್, ಟ್ರೀಟ್ಮೆಂಟ್ ನೆಕ್ಸ್ಟ್ ಆಗುತ್ತೋ, ನಾನು ಪ್ರಾಣ ಹೋದರೆ ನನ್ನ ಕಾಲಲ್ಲಿರೋದು. ಇಲ್ಲ ಅದಲ್ಲ, ಇಲ್ಲಿ ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್. ದಟ್ಸ್ ವೈ ಐ ಹ್ಯಾವ್ ಕಮ್ ಹಿಯರ್. In the flight, the parents should be undergoing. Particularly for such a long. No charges. 3-4 months they stay. Take treatment, only medicine charges they do. imagine the plight of parents, the anxiety. Come. Good. And then food free, treatments of just drug costs, no delivery charges. No charges, no professional charges, nothing.
Whatever way the government can stand with, assist, to make it even more memory of a great man and squad. We will thank Pooja. मम्मी ना अपना मम्मी इतना ओके हाय यू आर नॉटी ये ना जो Playful now. ये किससे दिया बंगाली में हिंदी ಮಕ್ಕಳನ್ನೇ ಮಂತ್ರ ನೋಡಿ ತಂದೆ ತಾಯಿ ಗತಿ ಏನಾಗಿ ಅಲ್ವಾ ಕೆಲಸ ಮಾಡ್ತೀವಿ ಸಂಬಳ ತಗೊಳ್ತೀವಿ ನಾವು ಎಲ್ಲದರೂ ವರ್ಕ್ ಪ್ಲೇಸ್ No, it's only. For anatomy students, it becomes easier to understand. All subjects we have reading the online. You can see the video. So it's a touching tattoo. You can touch and follow. magnified what you observe in the microscope, then I can have a better study. Earlier times, both is to in the microscope. Some student will not understand. Change the desk. And then see them scary. So we are not even boring subject. So people start how easy even a layman like me know it is man. So doing so many always the last pressure. That is a better message to your seriously. Fine, sir. Okay, fine. I request Dr. Swati to welcome Shri D.A. Srinivasan, Director, Vaidehi Group of Institutions. We are to please welcome Srimati D. Satyaprabha, Chairperson, Vaidehi Group of Institutions.
ಫೈನಾನ್ಸ್ ಅವರೆಲ್ಲ ಹೊರಗಡೆ ಇದ್ದಾರೆ.